Next problem, root 2x plus root 3y equals 0. ಇದು equation number 1. ಅದೇ ರೀತಿ root 3x minus root 8y equals 0. ಇದು ಸಮೀಕರಣ 2 ಅಂತ. ಈಗ ಸಮೀಕರಣ 1 ಇದನ್ನು root 2x equal minus root 3y ಅಂತ ಬರಿಬೋದು. ಅಂದರೆ x equal minus root 3y ಬೈ ರೂಟ್ 2 ಅಂತ ನಾವು ಈ ರೀತಿ ಈ ರೀತಿ ಮಾಡಿ ಬರಿಬೋದು. ರೂಟ್ 2x ಅನ್ನು ಈ ರೀತಿ ಸಹ ಬರಿಬೋದು. ಇದನ್ನು ನಾವು ಇಕ್ವೇಷನ್ 3 ಅಂತ ಕೊಡಬೇಕು. ಈಗ ಎಕ್ಸಿನ ಬೆಲೆಯನ್ನು ಇದು ಬೆಲೆ ಸಿಗ್ತದಲ್ಲ ಮೈನಸ್ ರೂಟ್ 3y ಬೈ ರೂಟ್ 2 ಅಂತ, ಇದನ್ನು ಸಮೀಕರಣ 2ರಲ್ಲಿ ಆದೇಶಿಸಬೇಕು. ಈ ಸಮೀಕರಣ 2 ಇದು ರೂಟ್ 3x ಮೈನಸ್ ರೂಟ್ 8y ಅಂತ. ಆಗ ನಾವು ಸಮೀಕರಣ 2ರಲ್ಲಿ ಆದೇಶಿಸಬೇಕು. ಎಕ್ಸ್ ಇದ್ದ ಕಡೆ ಇದನ್ನು ಬರಿಬೇಕು, ಮೈನಸ್ ರೂಟ್ 3y ಬೈ ರೂಟ್ 2 ಅಂತ. ಆ ರೀತಿ ಬರೆಯುವಾಗ ಈ ರೂಟ್ 3 ಅದೇ ರೀತಿ ಬರೆಯುವುದು. ಎಕ್ಸ್ ಇದ್ದಲ್ಲಿ ಮೈನಸ್ ರೂಟ್ 3y ಬೈ ರೂಟ್ 2 ಮೈನಸ್ ರೂಟ್ 8y ಅಂತ ಈಕ್ವಲ್ 0. ರೂಟ್ 8y ಈಕ್ವಲ್ 0 ಅಂತ ಬರೆಯುವುದು. ಈಗ ನಮಗೆ ಮೈನಸ್ ಇಂಟು ರೂಟ್ 3 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡುವಾಗ ರೂಟ್ 3 ಮೈನಸ್ ರೂಟ್ 3 ಅಂದರೆ ಎಂತ ಆಗ್ತದೆ, ರೂಟ್ 3 ರೂಟ್ 9 ಆಗ್ತದೆ. ರೂಟ್ 9ನ ವ್ಯಾಲ್ಯೂ 3. ಆಗ ನಮಗೆ 3y ಸಿಗ್ತದೆ, ಮೈನಸ್ 3y ಅಂತ ಸಿಗ್ತದೆ ಇದನ್ನು ಈ ಮಲ್ಟಿಪ್ಲಿಕೇಶನ್ ಮಾಡುವಾಗ. ಮತ್ತು ರೂಟ್ 2 ಅದೇ ರೀತಿ ಬರೆಯುವುದು, ಮೈನಸ್ ರೂಟ್ 8ಅನ್ನು ಈ ರೀತಿ ಸಹ ಬರಿಬೋದು. ಅಂದರೆ ನಮಗೆ ಒಂದು ಸ್ಕ್ವೇರ್ ರೂಟ್ 4 2s are 8 ಅಂತ. ಆಗ 4 ಇದು ವ್ಯಾಲ್ಯೂ ಎಷ್ಟು, 2. ರೂಟ್ ಇದು ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು, 2 ಅಂತ. ಆಗ ರೂಟ್ 2 ಅಂತ ಈ ರೀತಿ ಬರೆಯುವುದು. ಇದನ್ನು 8ಅನ್ನು ಈ ರೀತಿ ಬರೆಯುವುದು, 2 ರೂಟ್ 2y ಅಂತ ಈಕ್ವಲ್ 0. ಈಗ y ಕಾಮನ್ ಫ್ಯಾಕ್ಟರ್ ಎರಡಕ್ಕೆ ಸಹ ಸಾಮಾನ್ಯ. ಆಗ ನಾವು y-ಅನ್ನು ಹೊರಗೆ ತೆಗೆದು ಈಗ ಬ್ರ್ಯಾಕೆಟ್ ಹಾಕಿ, ಈಗ ಉಳಿದದ್ದು ಮೈನಸ್ 3 ಭಾಗಿಸು ರೂಟ್ 2. ಅದೇ ಮೈನಸ್ ಈ ಸೈಡಲ್ಲಿ ಮೈನಸ್ 2 ರೂಟ್ 2. ಇದು ಯಾವುದಕ್ಕೆ ಸಮ, 0ಗೆ. ಆಗ ನಮಗೆ y ಈಸ್ ಈಕ್ವಲ್ ಟು ಈ ರೀತಿ ಬರೀಬೇಕು, 0 ಬೈ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಹೀಗೆ ಸಹ ಬರಿಬೋದು, ಮೈನಸ್ 3 ರೂಟ್ 2 ಮೈನಸ್ 2 ರೂಟ್ 2 ಅಂತ ಬರಿಬೋದು. ಆಗ 0 ಬೈ ರೂಟ್ 2 ಅಂದರೆ 0. ಆಗ ಮೈನಸ್ ರೂಟ್ 3 ಡಿವೈಡ್ ಬೈ ರೂಟ್ 2 ಅಂದರೆ 0 ಆನ್ಸರ್ ಬಂತು. ಆಗ ವೈದ ಆನ್ಸರ್ 0. ಈಗ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಎಕ್ಸ್ ಈಕ್ವಲ್ ಮೈನಸ್ ರೂಟ್ 3 ಇಂಟು 0. ನಾವು 3 ಸಮೀಕರಣ ಉಂಟಲ್ಲ, ಇದು ಎಕ್ಸಿನ ವ್ಯಾಲ್ಯೂ ಈ ರೀತಿ ಉಂಟಲ್ಲ, ಮೈನಸ್ ರೂಟ್ 3y ಬೈ ಮೈನಸ್ ರೂಟ್ 2 ಅಂತ. ಆಗ y ಇದ್ದ ಕಡೆ ನಾವು 0 ಹಾಕಬೇಕು. ಅದೇ ಈ ರೀತಿ ಎಕ್ಸ್ ಈಕ್ವಲ್ ಮೈನಸ್ ರೂಟ್ 3 ಇಂಟು 0 ಬೈ ರೂಟ್ 2 ಈಕ್ವಲ್, ಆಗ ನಮಗೆ ಫುಲ್ ಆನ್ಸರ್ 0 ಬರ್ತದೆ. ಇದರ ವ್ಯಾಲ್ಯೂ ದೇರ್ಫೋರ್ ಎಕ್ಸ್ 0 y 0 ಅಂತ ಬರ್ತದೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ 6 ಸ್ಕ್ವೇರ್ ರೂಟ್ 3 ಸೆಂಟಿಮೀಟರ್, ಎ ಸಿ 12 ಸೆಂಟಿಮೀಟರ್, ಬಿ ಸಿ 6 ಸೆಂಟಿಮೀಟರ್ ಆದರೆ ಬಿ ಯು ಕೋಣ ತಿಳಿಸಿ. ಎಷ್ಟು ಕೋಣ, ಅದರ ಡಿಗ್ರಿ ಎಷ್ಟು ಅಂತ ತಿಳಿಸಬೇಕು ನಾವು, ಎಷ್ಟು ಕೋಣ ಅಂತ. ಈಗ ನಮಗೆ ಎ ಬಿ ಕೊಟ್ಟಿದ್ದಾರೆ ಬಾಹುಗಳನ್ನು, ಎ ಸಿ ಬಿ ಸಿ. ಈಗ ಟ್ರಯಾಂಗಲ್ ಈ ಶೇಪಲ್ಲಿ ಬಂದರೆ ಎ ಬಿ ಸಿ ಅಂತ. ಎ ಬಿ ಅಂದರೆ 6 ರೂಟ್ 3, ಎ ಸಿ ಅಂದರೆ 12 ಸೆಂಟಿಮೀಟರ್, ಸಿ ಬಿ ಅಂದರೆ 6 ಸೆಂಟಿಮೀಟರ್ ಅಂತ. ಆಗ ನಮಗೆ ಇದು ಬಿ ಇದು ಕೋಣ ಇದು ಎಷ್ಟು ಡಿಗ್ರಿ ಬರ್ತದೆ ಅಂತ. ಆಗ ನಾವು ಎಂತ ಮಾಡಬೇಕು, ನಮಗೆ ಇದರಲ್ಲಿ ಅಷ್ಟು ಸುಲಭ ಇಲ್ಲ. ಆಗ ನಾವು ಸ್ಕ್ವೇರ್ ಮಾಡಬೇಕು ಎಲ್ಲ ನಂಬರ್ ಸಹ, ಎ ಬಿ ಸ್ಕ್ವೇರ್, ಎ ಸಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಅಂತಂದರೆ ಪೈಥಾಗೋರಸ್ ಥಿಯರಂ ಪ್ರಕಾರ ಡಿಗ್ರಿ 90 ಡಿಗ್ರಿ ಆದರೆ ಅದು ರೈಟ್ ಆ್ಯಂಗಲ್ ಆದರೆ ಆ ಫಾರ್ಮುಲಾದ ಪ್ರಕಾರ ಬರ್ತದೆ ಅಂತ. ಈಗ ನಮಗೆ ಎ ಬಿ ಸ್ಕ್ವೇರ್ ಅಂದರೆ ಎ ಬಿ 6 ರೂಟ್ 3 ಇಂಟು 6 ರೂಟ್ 3. ಆಗ ಇಷ್ಟು ಬರ್ತದೆ, 6 6 36. ರೂಟ್ 3 ಅಂದರೆ ರೂಟ್ 9 ಬರ್ತದೆ. ರೂಟ್ 9 ಅಂದರೆ ಇದರ ವ್ಯಾಲ್ಯೂ 3. ಆಗ 36 ಇಂಟು 3 ಅಂದರೆ 108. ಆಗ ಎ ಬಿ ಸ್ಕ್ವೇರ್ ಅಂದರೆ 108 ಬರ್ತದೆ. ಎ ಸಿ ಸ್ಕ್ವೇರ್ ಅಂದರೆ 12 ಸ್ಕ್ವೇರ್, ಅದರ ವರ್ಗ ಎಷ್ಟು, 12 ವರ್ಗ 144. ಅದೇ ಬಿ ಸಿ ಸ್ಕ್ವೇರ್ ಅಂದರೆ 6 6 are 36 ಸ್ಕ್ವೇರ್ ಮಾಡುವಾಗ. ಈಗ ನಮಗೆ ಪೈಥಾಗೋರಸ್ ಥಿಯರಂ ಪ್ರಕಾರ ಎ ಬಿಗ್ ನಂಬರ್ 144. ಆಗ ನಾವು ಎ ಸಿ ಸ್ಕ್ವೇರ್ ಈಕ್ವಲ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರೀಬೇಕು. ಆಗ ಎ ಸಿ ಸ್ಕ್ವೇರ್ ಅಂದರೆ 144 ಆದರೆ ಎ ಬಿ 108 ಪ್ಲಸ್ ಬಿ ಸಿ 36. ಈಗ ನಾವು ಇದನ್ನು ಎಡಿಷನ್ ಮಾಡುವಾಗ ಈ ಎರಡನ್ನು ಇದು ಈಕ್ವಲ್ ಆಗಬೇಕು. ಈಕ್ವಲ್ ಆದರೆ ಅದು ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಆಗ ಬಿ ಇದು ವ್ಯಾಲ್ಯೂ 90 ಡಿಗ್ರಿ ಅಂತ ಎಣಿಸ್ಬೋದು. ಈಗ ನಾವು ಇದನ್ನು ಎಡಿಷನ್ ಮಾಡುವಾಗ ಇದು 144 ಬರ್ತದೆ. ಆಗ ಇದು ಎರಡು ಈಕ್ವಲ್ ಆಯಿತು. ಆಗ ನಮಗೆ ಡೈರೆಕ್ಟಾಗಿ ಹೇಳ್ಬೋದು ಕೋನ ಬಿ ಅಂದರೆ 90 ಡಿಗ್ರಿ ಅಂತ. ಕೇಂದ್ರ ಓ ಇರುವ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್. ಕೋನ ಎ ಒ ಸಿ ಅಂದರೆ 40 ಡಿಗ್ರಿ. ಆದರೆ ಈ ಚಿತ್ರದ ಛಾಯಾ
ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ಏಕಕೇಂದ್ರ ಬಿಂದು. ಏಕಕೇಂದ್ರ ಅಂದರೆ ಎರಡು ವೃತ್ತ. ಈ ಎರಡು ವೃತ್ತಕ್ಕೆ ಒಂದೇ ಕೇಂದ್ರ ಬಿಂದು. ಇದು ರಫ್ ಡಯಾಗ್ರಾಮ್. ಆದ ಕಾರಣ ಇಲ್ಲಿದು ಆ್ಯಂಗಲ್ 40 ಡಿಗ್ರಿ. ಇದು 40 ಡಿಗ್ರಿಯಲ್ಲಿ ಉಂಟು ಈ ಆ್ಯಂಗಲ್. ಇದು ಇಲ್ಲಿ ಛಾಯಾಭಾಗದು ನಮಗೆ ಈ ಬ್ಲೂ ಲೈನಲ್ಲಿ ಹಾಕಿದ್ದೇವಲ್ಲ, ಅದರದ್ದು ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಈಗ ಇಲ್ಲಿ ಎಂತ ಕೊಟ್ಟಿದ್ದಾರೆ, ಒಳ ವೃತ್ತದ ತ್ರಿಜ್ಯ, ಸಣ್ಣ ವೃತ್ತದು. ಒಳ ವೃತ್ತ ಅಂದರೆ ಸಣ್ಣದು, ಅದರದ್ದು ತ್ರಿಜ್ಯ ಎಷ್ಟುಂಟು ಇಲ್ಲಿಂದ ಇಲ್ಲಿ ತನಕ ಓ ಬಿ ಇದು ತ್ರಿಜ್ಯ ಎಷ್ಟುಂಟು ಕೇಳಿದರೆ 7 ಸೆಂಟಿಮೀಟರ್. ಅದೇ ಹೊರ ವೃತ್ತ, ದೊಡ್ಡ ವೃತ್ತದು ತ್ರಿಜ್ಯ ಇಲ್ಲಿಂದ ಇಲ್ಲಿ ತನಕ ಓ ಎ ಮತ್ತು OC. ಇದರ ಉದ್ದ ಎಷ್ಟು ಸೆಂಟಿಮೀಟರ್ ಕೇಳಿದರೆ 14 ಸೆಂಟಿಮೀಟರ್. ಈಗ ತ್ರಿಜ್ಯಾಂತರ ಖಂಡದ ಕೋನ, ಇಲ್ಲಿ ತ್ರಿಜ್ಯಾಂತರದ ಕೋನ ಕೊಟ್ಟಿದ್ದಾರೆ ಎಷ್ಟಂತ 40 ಡಿಗ್ರಿ. ಇದು 40 ಡಿಗ್ರಿ, 40 ಡಿಗ್ರಿಯಲ್ಲಿ ಉಂಟು. ಈಗ ನಾವು ಸಣ್ಣ ವೃತ್ತದು ಖಂಡದ ವಿಸ್ತೀರ್ಣ ನೋಡುವ. ದೊಡ್ಡದು ಫಸ್ಟ್ ನೋಡುವ. OAC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ OAC. ಇದು ದೊಡ್ಡ ವೃತ್ತದು, ಹೊರ ವೃತ್ತದು ವಿಸ್ತೀರ್ಣಕ್ಕೆ ಫಾರ್ಮುಲಾ θ/360 ಡಿಗ್ರಿ ಇಂಟು πr². ಈಗ ನಮಗೆ ತೀಟ ಗೊತ್ತುಂಟು 40 ಡಿಗ್ರಿ ಅಂತ, 360 ಇಂಟು ಗುಣಿಸು ಪೈ ಅಂದರೆ 22/7 ಅಂತ, ಗುಣಿಸು r² ಅಂದರೆ ದೊಡ್ಡ ವೃತ್ತದ್ದು ಬರಿಬೇಕು. ಅಂದರೆ OAC ತಗೊಂಡಿದ್ದೇವೆ. ಆಗ 14 × 14 ಅದರ ವರ್ಗ 14² ಅಂತ. ಆಗ ಇದರ ಆನ್ಸರ್ ಸಿಂಪ್ಲಿಫೈ ಮಾಡುವಾಗ 616/9 ಸ್ಕ್ವೇರ್ ಸೆಂಟಿಮೀಟರ್ ಬರ್ತದೆ. ಇದು ದೊಡ್ಡ ವೃತ್ತದ್ದು. ಇನ್ನು ಸಣ್ಣ ವೃತ್ತ ಇಲ್ಲಿದು OBD ಅಂತ, ಇದು ಸಣ್ಣ ವೃತ್ತ. ಆಗ ಇದರದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೋಡಬೇಕು. OBD ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅದಕ್ಕೆ ಸಹ ಫಾರ್ಮುಲಾ ಸೇಮ್, 40 ಡಿಗ್ರಿ ಡಿವೈಡ್ ಬೈ 360 ಇಂಟು ಪೈ 22/7 ಅಂತ, ಇಂಟು ಇಲ್ಲಿ ಇದು ಚೇಂಜ್, ಯಾಕೆ ತ್ರಿಜ್ಯ ಕಮ್ಮಿ ಉಂಟು 7 × 7 ಅಂತ. ಆಗ 7 × 7 ಅಂದರೆ 7² ಅಂತ, πr². ಇದರ ಆನ್ಸರ್ ಸಿಂಪ್ಲಿಫೈ ಮಾಡುವಾಗ ನಾವು ಬಿಡಿಸುವಾಗ ಎಷ್ಟು ಬರ್ತದೆ, 154/9 ಅಂತ ಸೆಂಟಿಮೀಟರ್ ಸ್ಕ್ವೇರ್. ಈಗ ಇದೆರಡು ಸಿಕ್ಕಿದ ನಂತರ ನಮಗೆ ಇದು ಬೇಕು, ಛಾಯೆ ಕೇಳಿದವರು. ಛಾಯೆ ಈ ಕಲರ್ ಹಾಕಿದಾರಲ್ಲ, ಆ ಕಲರ್ ಹಾಕಿದ ಪಾರ್ಟ್ಸ್ ಇದು ವಿಸ್ತೀರ್ಣ ಕೇಳಿದ್ದಾರೆ. ಆಗ ನಮಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅದು ಹೇಗೆ ಸಿಗುವುದೆಂದರೆ OAC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ OBD ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಹಾಕಬೇಕು. ಅಂದರೆ ಇಲ್ಲಿ ದೊಡ್ಡ ತ್ರಿಜ್ಯದಿಂದ OACಯಿಂದ ಇದನ್ನು ಕಳೆಯಬೇಕು, ಮೈನಸ್ ಮಾಡಬೇಕು OBD. ಆಗ ನಮಗೆ ಈ ಪಾರ್ಟ್ಸ್ ಸಿಗ್ತದೆ, ಈ ಕಲರ್ ಛಾಯೆ ಛಾಯೆ ಇದು ಭಾಗ. ಇದು OAC ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮಗೆ ಆಗ ಸಿಕ್ಕಿದೆ 616/9 ಮೈನಸ್ OBDದು 154/9 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್. ಈಗ ಆನ್ಸರ್ ಇದರದ್ದು ಫುಲ್ ಸಿಂಪ್ಲಿಫೈ ಮಾಡುವಾಗ 462 ಬರ್ತದೆ ಡಿವೈಡ್ ಬೈ 9 ಸೆಂಟಿಮೀಟರ್ ಸ್ಕ್ವೇರ್. ಈಗ ಇದರ ಆನ್ಸರ್ ಸಿಂಪ್ಲಿಫೈ ಮಾಡುವಾಗ 3 ಇದು 154 ಬರ್ತದೆ, 3ಯಲ್ಲಿ ಹೋಗ್ತದೆ. ಆಗ ಇಷ್ಟು ಬರ್ತದೆ 154/3 ಅಂತ ಛಾಯಾ ರೂಪದ್ದು ಇದು ಅಂತ. ಈ ಇಷ್ಟು ಭಾಗದ ವಿಸ್ತೀರ್ಣ ಛಾಯಾ ರೂಪದ್ದು 154/3 ಅಂತ ಈ ರೀತಿ ನಾವು ಬರಿಬೇಕು.